Good evening to everyone. Today is day 6. ಓಕೆ, ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತಂದರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಅಂತ. ಓಕೆ, ಥರ್ಡ್ ಚಾಪ್ಟರ್ ಇದೆ ಅಲ್ವಾ, ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಯಾವ ಥರ ಬರುತ್ತೆ ಅಂತ ಈಗ ಡಿಸ್ಕಷನ್ ಮಾಡೋಣ. ಓಕೆನಾ, ಇಲ್ಲಿ ನೋಡಿ 3 ಕಂಡೀಷನ್ಸ್ ಬರ್ತಾವೆ. ಆ ಕಂಡೀಷನಲ್ಲಿ ಕಂಪಲ್ಸರಿ ಏನು ಮಾಡಿದಾನಪ್ಪ ಅಂದರೆ ನೀವು ಮಾಡೆಲ್ ಅಬ್ಸರ್ವ್ ಮಾಡಿ, ಮಾಡೆಲ್ ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿ, ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಮಾಡಿ ಅಥವಾ ಸೆಮ್ ಒನ್ನಲ್ಲಿ ಎಲ್ಲದರಲ್ಲಿ ಏನು ಮಾಡಿದಾನಪ್ಪ ಅಂದರೆ MCQ ಕ್ವಶನಲ್ಲಿ ಇದು ಕಂಪಲ್ಸರಿ ಕಾನ್ಸೆಪ್ಟ್ ಇದೆ. 1 ಮಾರ್ಕ್ಸ್ ಫಿಕ್ಸ್. ಓಕೆ, ಬೋರ್ಡ್ ಎಕ್ಸಾಮ್ಗೆ ಯಾವ್ಯಾವ ಅಂದರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಜನರಲ್ ಫಾರ್ಮ್ ಹೆಂಗಿರುತ್ತೆ, a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0. ನೆಕ್ಸ್ಟ್ a2x ಪ್ಲಸ್ b2y ಪ್ಲಸ್ c2. ಓಕೆ, ಇಲ್ಲಿ ನೋಡಿ ಇದು ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಥರ 2 ಇಕ್ವೇಷನ್ಸ್ ಇರ್ತಾವಲ್ವಾ, ಈ 2 ಇಕ್ವೇಷನ್ಸ್ ಒಳಗಡೆ ಏನು ಮಾಡ್ತೇವೆ, 3 ಕಂಡೀಷನ್ಸ್ ಬರ್ತಾವೆ. ಆ ಕಂಡೀಷನ್ ಮೇಲೆ ಎಕ್ಸಾಮ್ ಇರುತ್ತೆ. ಅವು ನೋಡಿ ಯಾವ್ಯಾವ ಥರ ಅಂತಂದ್ರೆ a1/a2 is not equals to b1/b2. ಅಂದ್ರೆ a1/a2 ಮಾಡಿದ್ರೆ ಅದು ಎದಕ್ಕೆ ಈಕ್ವಲ್ ಆಗಿರಲ್ಲಪ್ಪ ಅಂದರೆ b1/b2 ಏನಾಗಿರಲ್ಲ, ಈಕ್ವಲ್ ಇರಲ್ಲ ಅಂತ. ನೆಕ್ಸ್ಟ್ ಎರಡನೇ ಕಂಡೀಷನ್ a1/a2 ಈಸ್ ಈಕ್ವಲ್ಸ್ ಟು b1/b2 ಈಸ್ ಈಕ್ವಲ್ಸ್ ಟು c1/c2. ನೆಕ್ಸ್ಟ್ ಇದೇ ಥರನಾಗಿ ಏನು ಬರ್ತೈತಿ, ಇನ್ನೊಂದು ಕಂಡೀಷನ್ ಬರುತ್ತೆ, a1/a2 ಈಸ್ ಈಕ್ವಲ್ಸ್ ಟು b1/b2 ಈಸ್ ನಾಟ್ ಈಕ್ವಲ್ಸ್ ಟು c1/c2 ಈಸ್ ನಾಟ್ ಈಕ್ವಲ್ಸ್ ಟು c1/c2 ಅಂತ. ಇಲ್ಲಿ ನೋಡ್ರಿ, ಇದು ಇಂಪಾರ್ಟೆಂಟ್. ಇಲ್ಲಿ ಏನು ಹೇಳ್ತಾನೆ, ಇದು ನಾಟ್ ಈಕ್ವಲ್ ಅಂದಾಗ ಏನಾಗಿರ್ತೈತಪ್ಪ ಅಂತಂದರೆ ಲೈನ್ಸ್ 2 ಲೈನ್ಸ್ ಏನಾಗಿರ್ತಾವಪ್ಪ ಅಂದರೆ ಒಂದೇ ಒಂದು ಪಾಯಿಂಟ್ ಒಳಗಡೆ ಏನಾಗಿರ್ತೈತಿ, ಇಂಟರ್ಸೆಕ್ಟ್ ಆಗಿರುತ್ತೆ. ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂದರೆ ಒಂದೇ ಒಂದು ಪಾಯಿಂಟ್ ಒಳಗಡೆ ಏನಾಗಿರ್ತೈತಿ, ಇದು ಇಂಟರ್ಸೆಕ್ಟ್ ಆಗಿರ್ತೈತಿ. ಎಲ್ಲಿ, ಈ ಕಂಡೀಷನ್ ಒಳಗಡೆ. ಅಂದರೆ ನಾಟ್ ಈಕ್ವಲ್ಸ್ ಟು a1/a2 ಈಸ್ ನಾಟ್ ಈಕ್ವಲ್ಸ್ ಟು b1/b2 ಅಂದಾಗ 2 ಲೈನ್ಸ್ ಏನಾಗುತ್ತೆ, ಒಂದೇ ಪಾಯಿಂಟ್ ಒಳಗಡೆ ಏನಾಗುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇದು ಏನಾಗಿದೆ, 2 ಈಕ್ವಲ್ ಇದಾವೆ, ಅಂದರೆ 3 ಏನಾಗಿದಾವಪ್ಪ ಅಂದ್ರೆ ಈಕ್ವಲ್ ಇದಾವೆ. ಓಕೆನಾ. ಈ ಈಕ್ವಲ್ ಏನು ಡಿನೋಟ್ ಮಾಡುತ್ತಪ್ಪ ಅಂತಂದರೆ ಒಂದು ಲೈನ್ ಏನಾಗಿದೆಯಪ್ಪ ಅಂದ್ರೆ ಇನ್ನೊಂದು ಲೈನ್ ಮೇಲೆ ಲೈ ಆಗಿದೆ ಅಂತ. ಅಂದರೆ 2 ಲೈನ್ ಏನಾಗ್ಯಾವು, ಒಂದ್ರ ಮೇಲೆ ಒಂದು ಏನಾಗಿದಾವ್ರಿ, ಈಗ ಫುಲ್ ಕಂಪ್ಲೀಟಾಗಿ ಏನಾಗ್ಯಾವು, ಒಂದ್ರ ಮೇಲೆ ಒಂದು ಬಿದ್ದವು ಅಂತ ಗೊತ್ತಾಗುತ್ತಲ್ಲ. ಅಂದರೆ ಕಂಪ್ಲೀಟಾಗಿ ಒಂದ್ರ ಮೇಲೆ ಒಂದು ಲೈನ್ ಅದಾವು ಅಂತ. ಅಂದರೆ ಏನು ಕಾಣಿಸುತ್ತೆ, ಬರೀ ಒಂದೇ ಲೈನ್ ಕಾಣಿಸುತ್ತೆ. ಅಲ್ಲಿ ಏನಾಗಿರ್ತಪ್ಪ ಅಂದ್ರೆ 2 ಲೈನು ಸೇರಿ ಒಂದೇ ಒಂದು ಲೈನ್ ಆಗಿರ್ತೈತಿ. ಅದಕ್ಕೆ ಕೋಇನ್ಸಿಡೆಂಟ್ ಲೈನ್ ಅಂತ ಕರೀತಾರೆ. ಓಕೆನಾ, ಇದು ಆಯಿತು. ಈಗ ನೆಕ್ಸ್ಟ್ ಇದು ಪ್ಯಾರಲಲ್ ಲೈನ್ ಅಂದರೆ 2 ಲೈನ್ಸ್ ಏನಾಗಿರ್ತಾವ್ರಿ, ಪ್ಯಾರಲಲ್ ಆಗಿರ್ತಾವೆ. ಈ ಥರ ಏನಾಗಿರ್ತಾವು, ಪ್ಯಾರಲಲ್ ಆಗಿರ್ತಾವು. ಇಲ್ಲಿ ಯಾವ್ಯಾವ ಸೊಲ್ಯೂಷನ್ ಬರ್ತಾವ ಅಂತ ಕೇಳ್ತಾನೆ. ನೀವು ಇದ್ರ ಮೇಲೆ ಆರಾಮ್ಸೆ ನೆನಪಿಟ್ಕೋಬಹುದು. ಇಲ್ಲಿ ಏನು ಹೇಳ್ತಾನ, 2 ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಅಂತ ಹೇಳತ್ತಾನೇನ್ರಿ. ಎಷ್ಟು ಪಾಯಿಂಟ್ ಒಳಗಡೆ ಇಂಟರ್ಸೆಕ್ಟ್ ಆಗ್ತದವು, ಒಂದೇ ಒಂದು ಪಾಯಿಂಟ್ ಒಳಗಡೆ ಆಗ್ತೈತಿ. ಅದಕ್ಕೆ ಏನು ಹೇಳ್ತಾನ, ಹೌ ಮೆನಿ ಸೊಲ್ಯೂಷನ್ಸ್ ಆರ್ ದೇರ್ ಹಿಯರ್, ಓನ್ಲಿ 1 ಸೊಲ್ಯೂಷನ್ ಅಂತ. ಯುನಿಕ್ ಸೊಲ್ಯೂಷನ್ ಆರ್ 1 ಸೊಲ್ಯೂಷನ್. ಯಾವ ಕಂಡೀಷನ್ ಒಳಗಡೆ ರೀ, ಇದು ನೆನಪಿರ್ಬೇಕ್ರಿ. ಮತ್ತು ಇದು ಇಂಪಾರ್ಟೆಂಟ್. ಇದು ನೆನಪಿರ್ಬೇಕು. ನಾ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಇದು ಡೈಗ್ರಾಮ್ ಆಗಿ ತೋರಿಸಿರೋದು. ಇಲ್ಲಿ ಏನು ಬರ್ತೈತಿ, ಇಲ್ಲಿ ಯುನಿಕ್ ಸೊಲ್ಯೂಷನ್ ಆರ್ ಏನಾಯ್ತು ಇನ್ನೊಂದು ಓನ್ಲಿ 1 ಸೊಲ್ಯೂಷನ್. ಯುನಿಕ್ ಸೊಲ್ಯೂಷನ್. ಓಕೆ, ಇಲ್ಲಿ ಏನಾಗುತ್ತೆ ಹೇಳ್ರಿ, ಒಂದ್ರ ಮೇಲೆ ಒಂದು ಬೀಳತೈತಿ. ಅದಕ್ಕೆ ಇದಕ್ಕೆ ಏನು ಕರೀತಾರೆ, ಕೋಇನ್ಸಿಡೆಂಟ್ ಅಂತ ಕರೀತಾರೆ. ಹೌ ಮೆನಿ ಸೊಲ್ಯೂಷನ್ಸ್ ಅಂದ್ರೆ ಇಲ್ಲಿ ನೋಡ್ರಿ,
ಇಲ್ಲಿ ಒಂದೇ ಒಂದು ಲೈನ್ ಒಂದೇ ಒಂದು ಪಾಯಿಂಟ್ ಸೇರ್ತದೆ. ಇಲ್ಲಿ ಎಷ್ಟು ಸಿಗ್ತಾವ್ರಿ? 1 2 3 4 5 6 7 8 ಹಂಗೆ ಕಂಟಿನ್ಯೂಸ್ ಓನ್ ಆಗುತ್ತೆ. ಆದರೆ ಏನಾಗುತ್ತೆ ಇಲ್ಲಿ ಮೆನಿ ಸೊಲ್ಯೂಷನ್ಸ್ ಇರ್ತಾವು ಅಂತ. ಮೆನಿ ಸೊಲ್ಯೂಷನ್ಸ್ ಹಿಯರ್, ಮೆನಿ ಸೊಲ್ಯೂಷನ್ಸ್ ಹಿಂಗಂದ್ರೆ ಸೊಲ್ಯೂಷನ್ ಅಂತ. ಓಕೆ, ಇಲ್ಲಿ ಏನಾಗಿರ್ತೈತಿ, ಇವು ಎಲ್ಲಾದ್ರೂ ಎರಡು ಲೈನ್ ಎಲ್ಲಾದ್ರೂ ಇಂಟರ್ಸೆಕ್ಟ್ ಆಗ್ತಿದೇನಾ? ಇಂಟರ್ಸೆಕ್ಟ್ ಆಗಿಲ್ಲ ಅಂತಂದ್ರೆ ಸೊಲ್ಯೂಷನ್ ಸಿಗಕ್ಕೆ ಸಾಧ್ಯ ಏನ್ರಿ ನಮಗೆ? ಸೊಲ್ಯೂಷನ್ ಸಿಗಲ್ರಿ. ಎಲ್ಲಿ ಇಂಟರ್ಸೆಕ್ಟ್ ಆಗಕತ್ತಿಲ್ಲ, ಯಾವ ಪಾಯಿಂಟ್ ಒಳಗಡೆ ಇಂಟರ್ಸೆಕ್ಟ್ ಆಗಕತ್ತಿಲ್ಲ ಅಂತಂದ್ರೆ ಸೊಲ್ಯೂಷನ್ ಸಿಗ್ತೈತ್ರಿ ನಮಗೆ? ಸೊಲ್ಯೂಷನ್ ಸಿಗುದಿಲ್ಲ. ಅದಕ್ಕೆ ನಾವು ಏನು ಹೇಳ್ತೇವೆ ಇಲ್ಲಿ? ನೋ ಸೊಲ್ಯೂಷನ್ ಅಂತ. ನೋ ಸೊಲ್ಯೂಷನ್ ಹಿಂಗೆ ಕೊಟ್ಟಿದ್ದಾನ್ರಿ ಎಕ್ಸಾಮ್ನಾಗ, ನೋ ಸೊಲ್ಯೂಷನ್ ಅಂತ. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಏನು ಕೇಳ್ತಾನಪ್ಪ ಅಂದ್ರೆ ಈ ಕಂಡೀಷನ್ ಕೊಟ್ಟು ಈ ಥರ ಕೊಡ್ಬೋದು ಕ್ವಶನ್. ಯೂನಿಕ್ ಸೊಲ್ಯೂಷನ್, ಮೆನಿ ಸೊಲ್ಯೂಷನ್, ನೋ ಸೊಲ್ಯೂಷನ್, ನನ್ ಆಫ್ ದೀಸ್ ಅಂತ. ಅರ್ಥ ಆಯ್ತಾ? ನಮ್ದು ಆನ್ಸರ್ ಏನಾಗ್ತೈತ್ರಿ ಇಲ್ಲಿ? ಈ ಕಂಡೀಷನ್ ಕೊಟ್ಟಿದ್ರೆ ಯೂನಿಕ್ ಸೊಲ್ಯೂಷನ್ ಆಗುತ್ತೆ. ಓಕೆ, ಇಲ್ಲಿ ಇದ್ರ ಕೊಟ್ಟಿದ್ರೆ ಇಲ್ಲಿ ಏನಾಗುತ್ತೆ? ಎರಡು ಲೈನ್ ಒಂದ್ರ ಮೇಲೆ ಬಿದ್ದವ್ರಿ. ಅದಕ್ಕೆ ಏನಾಗಿರ್ತೈತಿ ಇಲ್ಲಿ? ಮೆನಿ ಸೊಲ್ಯೂಷನ್ಸ್ ಎಷ್ಟು ಬೇಕಾದ್ರೂ ಸಿಗ್ತಾವು ಅಂತ. ಇಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗಕತ್ತಿಲ್ಲ, ಇಲ್ಲಿ ಏನಾಗ್ತೈತ್ರಿ? ನೋ ಸೊಲ್ಯೂಷನ್ ಅಂತ. ಇಲ್ಲಿ ಇನ್ನೂ ಒಂದು ಇದ್ರ ಮೇಲೆ ಏನು ಕ್ವಶನ್ ಕೇಳ್ತಾನಪ್ಪ ಅಂದ್ರೆ ಈ ಥರ ಕಂಡೀಷನ್ ಕೊಡ್ತಾನ. ಇಟ್ ಇಸ್ ಎನ್ ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದೀಸ್ ಅಂತ ಕೊಡ್ತಾನ. ಅರ್ಥ ಆಗುತ್ತೆ? ಕನ್ಸಿಸ್ಟೆಂಟ್ ಅಂತ ಹೇಳ್ತಾನ, ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತಾನ, ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತಾನ, ಅಥವಾ ನನ್ ಆಫ್ ದೀಸ್ ಅಂತ ಹೇಳ್ತಾನ. 4 ಆಪ್ಷನ್ ಒಳಗಡೆ ಇದೇನಾಗ್ತೈತ್ರಿ? ಯೂನಿಕ್ ಸೊಲ್ಯೂಷನ್ ಅಂಡ್ ಮೆನಿ ಸೊಲ್ಯೂಷನ್ಸ್. ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಇಟ್ ಈಸ್ ಎನ್ ಕನ್ಸಿಸ್ಟೆಂಟ್ ಅಂತ. ಇಟ್ ಈಸ್ ಎನ್ ಕನ್ಸಿಸ್ಟೆಂಟ್. ಇಟ್ ಈಸ್ ಎನ್ ಕನ್ಸಿಸ್ಟೆಂಟ್. ಇದು ರೀ ಇನ್ಕನ್ಸಿಸ್ಟೆಂಟ್. ಅಂದ್ರೆ ಎಲ್ಲಿ ಸೊಲ್ಯೂಷನ್ ಸಿಗುತ್ತೆ ನೋಡ್ರಿ, ಅದು ಎರಡು. ಇಲ್ಲಿ ಯೂನಿಕ್ ಸೊಲ್ಯೂಷನ್ ಇಲ್ಲಿ ಒಂದು ಸಿಗುತ್ತೆ, ಇಲ್ಲಿ ಮೆನಿ ಸೊಲ್ಯೂಷನ್ ಸಿಗ್ತಾವು. ಅದಕ್ಕೆ ನಾವೇನಂತ ಕರಿತೇವೆ? ಕನ್ಸಿಸ್ಟೆಂಟ್ ಅಂತ ಕರಿತೇವೆ. ಎಲ್ಲಿ ನಮಗೆ ಸೊಲ್ಯೂಷನ್ ಸಿಗುದ್ರು ನೋಡು, ಅದಕ್ಕೆ ನಾವೇನಂತ ಕರಿತೇವ್ರಿ? ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಇದ್ರ ಮೇಲೆ ಏನು ಮಾಡ್ತಾನಪ್ಪ ಅಂತಂದ್ರೆ ಇಷ್ಟು ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ಪಕ್ಕ ಏನ್ರಿ? 1 ಮಾರ್ಕ್ಸ್ ಕ್ವಶನ್ ಫಿಕ್ಸ್. ಇದು MCQ ಒಳಗಡೆ ಈ ಕ್ವಶನ್ನ ಫಿಕ್ಸ್. ಇದು ನೆನಪಿಟ್ಕೋರಿ, ಮೈಂಡ್ನಾಗ ಫಿಕ್ಸ್ ಮಾಡ್ಕೊಂಬಿಡಿ. ಒಂದು 2-3 ಸಲ ನೋಡ್ರಿ, ನೋಡಿದ್ರಿಂದ ಮೈಂಡ್ನಾಗ ಫಿಕ್ಸ್ ಮಾಡ್ಕೊಂಬಿಡ್ರಿ. ಯಾವ್ದ್ರಿ? A1/A2 ಇಸ್ ನಾಟ್ ಈಕ್ವಲ್ಸ್ ಟು B1/B2 ಅಂದಾಗ ಎಷ್ಟು ಸೊಲ್ಯೂಷನ್ಸ್ ಇರ್ತಾವು? ಒಂದೇ ಒಂದು ಸೊಲ್ಯೂಷನ್ ಸಿಗ್ತೈತಿ. ಅದು ಏನಾಗಿರ್ತೈತಿ? ಕನ್ಸಿಸ್ಟೆಂಟ್ ಆಗಿರ್ತೈತಿ. ಅದೇ A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ಈಕ್ವಲ್ಸ್ ಟು C1/C2 ಅಂದಾಗ ಎಷ್ಟು ಸೊಲ್ಯೂಷನ್ ಸಿಗ್ತಾವ್ರಿ? ಮೆನಿ ಸೊಲ್ಯೂಷನ್ಸ್ ಸಿಗ್ತಾವು. ಮೆನಿ ಸೊಲ್ಯೂಷನ್ ಸಿಗ್ತಾವು. ನಿನಗೆ ಎಲ್ಲಿ ಸೊಲ್ಯೂಷನ್ ಸಿಗಾಕತ್ತೈತಿ ನೋಡು, ಅದಕ್ಕೆ ನಾವೇನಂತ ಕರಿತೇವಿ? ಕನ್ಸಿಸ್ಟೆಂಟ್ ಅಂತ ಕರಿತೇವೆ. ಎಲ್ಲಿ ಸೊಲ್ಯೂಷನ್ ಸಿಗಾಕತ್ತಿಲ್ಲ ಅದಕ್ಕೆ ನಾವು ಏನಂತ ಕರಿತೇವ್ರಿ? ಇನ್ಕನ್ಸಿಸ್ಟೆಂಟ್ ಅಂತೇಳಿ ಹೇಳ್ತೇವೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಒಂದೆರಡು ಕ್ವಶನ್ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಇಲ್ಲಿ SA1 ಅಥವಾ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಅಥವಾ ಮಾಡಲ್ ಕ್ವಶನ್ ಪೇಪರಲ್ಲಿ ಇದ್ರ ಮೇಲೆ ಯಾವ ಥರ ಕ್ವಶನ್ ಕೇಳಿದಾನ ಅಂತ ನಿಮ್ಗೊಂದ್ಸಲ ಐಡಿಯಾ ಬರುತ್ತೆ. ಓಕೆ, ಇಲ್ಲಿ ನೋಡ್ರಿ, ಇದು ಏನಪ್ಪ ಅಂತಂದ್ರೆ SA1 ಎಕ್ಸಾಮ್ ಬಂದು ಇತ್ತಲ್ವ ಗೌರ್ಮೆಂಟಿಂದ, ಅದ್ರಲ್ಲಿ ಕೇಳುವಂಥ ಕ್ವಶನ್ ಇದೆ. ಇಲ್ಲಿ ನೋಡಿ ಏನು ಹೇಳೋದನ್ನ, ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ A1x plus B1y plus C1 equals to 0, A2x plus B2y plus C2 equals to 0 are intersecting lines. are intersecting lines ಅಂತ ಹೇಳತ್ತಾರೆ. intersecting lines ಅಂತೆ. then condition ಕೊಟ್ಟ ನೋಡಿ, condition A1/A2 is equals to B1/B2 is equals to C1/C2. A1/A2 is not equals to B1/B2. then A1/A2 is equals to B1/B2 is not equals to C1/C2. ಲಾಸ್ಟ್ ಒಂದು ಕೊಟ್ಟಿದ್ದ ನೋಡ್ರಿ, A1/A2 is equals to B2/B1 ಅಂತ. ಇಂಟರ್ಸೆಕ್ಟಿಂಗ್ ಅಂತ ಹೇಳಿದೆ, ಅವಾಗಲೇ ಹೇಳಿದೆ ಏನಪ್ಪ ಅಂದ್ರೆ ಇಂಟರ್ಸೆಕ್ಟಿಂಗ್ ಅಂತ. ಈ ಥರ ಇಂಟರ್ಸೆಕ್ಟಿಂಗ್ ಅಂತ ಹೇಳತ್ತಾರ. ಎಷ್ಟು ಪಾಯಿಂಟ್ ಒಳಗಡೆ ಇಂಟರ್ಸೆಕ್ಟ್ ಆಗತೈತ್ರಿ? ಒಂದೇ ಒಂದು ಪಾಯಿಂಟ್ ಒಳಗಡೆ ಇಂಟರ್ಸೆಕ್ಟ್ ಆಗತೈತಿ. ಆ ಕಂಡೀಷನ್ ಯಾವ್ದ್ರಿ? ಯಾವ್ದು ಬರ್ತೈತ್ರಿ?
A1 by A2 is not equals to B1 by B2. ಆನ್ಸರ್ ಏನಾಗ್ತೈತ್ರಿ ಇದು ಆಪ್ಷನ್ ಬಿ ಆಗುತ್ತಾ. ನೆನಪಿಟ್ಕೋರಿ, ಆ ಪಿಕ್ಚರ್ ಏನು ಮಾಡಿ ಮೈಂಡ್ ಒಳಗಡೆ ನೆನಪಿಟ್ಕೋರಿ. ಒಂದ್ಸಲ ಹಿಂಗೆ ಕಣ್ಣು ಮುಚ್ಚಿ ರಿಕಾಲ್ ಮಾಡಿದ್ರೆ ಫುಲ್ ಇದು ಏನಾಗಬೇಕಪ್ಪ ಅಂದ್ರೆ ಆ ಪಿಕ್ಚರ್ ಬರ್ದಿರೋಂಥ ಬೋರ್ಡ್ ಮೇಲೆ ಬರ್ದಿರೋಂಥ ಪಿಕ್ಚರ್ ಏನು ಬೇಕು ಕಾಣಿಸ್ಬೇಕು. ಓಕೆನಾ? ನೆಕ್ಸ್ಟ್ ನೋಡಿ ಯಾವ ಥರ ಕ್ವಶನ್ ಕೇಳಿದ ಅಂತ ನೋಡೋಣ. ಇದಕ್ಕಿಂತ ಮುಂಚೆ ಅಂದರೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಏನಪ್ಪ ಅಂದ್ರೆ ಇಲ್ಲಿ ಎಲಿಮಿನೇಷನ್ ಮೆಥಡಿಂದನೂ ಮಾಡ್ಬೋದು. ಯಾವ ಥರ ಅಂತಂದರೆ ಇಲ್ಲಿ ನೋಡಿ A1 by A2 is equals to B1 by B2 is equals to C1 by C2. ನೆನ್ಪಿಟ್ಕೋರಿ, ಪ್ಯಾರಲಲ್ ಲೈನ್ಸ್ ಇರ್ತಾವ್ರಿ. ಸಾರಿ ಇದು ಪ್ಯಾರಲಲ್ ಲೈನ್ಸ್ ಬರಲ್ಲ. ಸಾರಿ, ಇಲ್ಲಿ ಏನು ಬರ್ತೈತಿ ಆಲ್ ಆರ್ ಅಂದರೆ ಈಕ್ವಲ್ ಇದ್ದಾಗ ಏನು ಬರ್ತೈತಿ ಈ ಥರ. ಈಕ್ವಲ್ ಇದ್ದಾಗ ಏನಾಗ್ತೈತ್ರಿ ಕೋ ಇನ್ಸಿಡೆಂಟ್ ಆಗ್ತೈತಿ. ಒಂದೇ ಲೈನ್ ಮೇಲೆ ಏನಾಗಿರ್ತಾವ್ರಿ ಎರಡು ಸೇರಿ ಒಂದೇ ಲೈನ್ ಮೇಲೆ ಇರುತ್ತೆ ಅಂತ ಹೇಳಿದೆ. ಇಲ್ಲಿ ನೋಡ್ರಿ ಇದೇನಾಗೈತ್ರಿ ಪ್ಯಾರಲಲ್ ಲೈನ್ ಆಗ್ತೈತಿ. ಇದು ನಮ್ಗೆ ಸಂಬಂಧಪಟ್ಟಿಲ್ರಿ, ಇದೇನಿಲ್ಲ ನಮ್ಗೆ ಸಂಬಂಧಪಟ್ಟಿಲ್ಲ. ಅರ್ಥ ಆಯ್ತ್ರಿ? ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಇವಾಗ ನೋಡಿ ಏನಪ್ಪಾ ಅಂತಂದ್ರೆ ಇದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಒಳಗಡೆ ಕೇಳುವಂಥ ಕ್ವಶನ್. ಏನು ಹೇಳ್ತಿದ್ದಾನೆ ಇಲ್ಲಿ, in the pair of linear equations a1x plus b1y plus c1 is equals to 0, a2x plus b2y plus c2 is equals to 0 if a1 by a2 is equals to b1 by b2 is not equals to c1 by c2 ಅಂತ ಹೇಳ್ತಿದ್ದಾನೆ. ಓಕೆ, then their graphical representation is ಅಂದರೆ ಗ್ರಾಫ್ ಡ್ರಾ ಮಾಡಿದ್ರೆ ಅದು ಸ್ಕೇಲ್ ಇದನ್ನ ಹಾಕಿದ್ರೆ ಗ್ರಾಫ್ ಹಾಕಿದ್ರೆ ನಾವು ಆ ರಿಪ್ರೆಸೆಂಟೇಷನ್ ಯಾವ ಥರ ಇರ್ತೈತಿ ಅಂತ ಕೇಳಕತ್ತ. ಯಾವ ಥರ ಇರ್ತೈತ್ರಿ, ಅಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ ಸಿಗ್ತಾವೋ ಅಥವಾ ಕೋಇನ್ಸಿಡೆಂಟ್ ಲೈನ್ ಸಿಗುತ್ತೋ ಅಥವಾ ಪ್ಯಾರಲಲ್ ಲೈನ್ ಸಿಗ್ತಾವ ಅಥವಾ ಆರ್ ಪರ್ಪೆಂಡಿಕ್ಯುಲರ್ ಲೈನ್ ಸಿಗುತ್ತಾ ಅಂತ. ಅರ್ಥ ಆಗ್ತದೇನು? ನಿಮ್ಗೆ ಗೊತ್ತೈತ್ರಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಹೆಂಗಿರ್ತಾವು, ಒಂದೇ ಒಂದು ಪಾಯಿಂಟ್ ಒಳಗಡೆ ಏನಾಗುತ್ತೆ ಇಂಟರ್ಸೆಕ್ಟ್ ಆಗುತ್ತೆ. ಇದು ಆನ್ಸರ್ ಅಂದ್ರೆ ಇದು ಹೇಳಾಕತ್ರಿ ನೋಡ್ತಾರೆ, ಇದು ಇಂಟರ್ಸೆಕ್ಟಿಂಗ್ ಅಂತ ಹೇಳಕತ್ತಾನ. ಓಕೆ, ಇಲ್ಲಿ ಪ್ಯಾರಲಲ್ ಲೈನ್ಸ್ ಅಂದ್ರೆ ಹೆಂಗಿದ್ವು ಅಂತ ಹೇಳಿದ್ದೇವ್ರಿ, ಹಿಂಗಿದ್ವು ಅಂತ ಹೇಳಿದ್ದೇವೆ. ಓಕೆ, ಕೋಇನ್ಸಿಡೆಂಟ್ ಲೈನ್ಸ್ ಅದ್ರ ಮೇಲೆ ಒಂದಿತ್ತು. ಇದಕ್ಕೇನಾಗಿತ್ತು ಇಂಟರ್ಸೆಕ್ಟಿಂಗ್ ಲೈನ್ಸಿಗೆ ಏನಾಗಿತ್ರಿ ಕಂಡೀಷನ್ ಏನಿತ್ತು, a1 by a2 is not equals to b1 by b2. ಕೋಇನ್ಸಿಡೆಂಟ್ ಲೈನ್ ಹೆಂಗಿತ್ರಿ, a1 by a2 is equals to b1 by b2 is equals to c1 by c2. ಇದು ನಮಗೆ ಬರೋದಿಲ್ರಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ಸ್ ಬರೋದಿಲ್ಲ. ಮತ್ತೆ ಯಾವ್ದಾಗುತ್ತೆ ಇಲ್ಲಿ ನೋಡ್ರಿ ಪ್ಯಾರಲಲ್ ಲೈನ್ಸ್. ಕಂಡೀಷನ್ ಏನೈತಿ, ಇದೈತಿ ಏನ್ರಿ, a1 by a2 is equals to b1 by b2 is not equals to c1 by c2. ಆನ್ಸರ್ ಏನಾಗ್ತದ್ರಿ ಪ್ಯಾರಲಲ್ ಲೈನ್ಸ್ ಆಗತ್ರಿ. ಓಕೆ, ಇದಕ್ಕೆ ಆನ್ಸರ್ ಏನಾಗ್ತದ್ರಿ ಪ್ಯಾರಲಲ್ ಲೈನ್ಸ್ ಆಗಿರ್ತಾವ. ಓಕೆ, ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ 2 marks ಕ್ವಶನ್ಸ್. ಫಿಕ್ಸ್ ಕ್ವಶನ್ ರೀ, 2 marks ಕ್ವಶನ್ನು ಫಿಕ್ಸ್ ಕ್ವಶನ್ ಫೈನಲ್ ಎಕ್ಸಾಮ್ಗೆ. ಇಲ್ಲಿ ನೋಡಿ ಈ ಕ್ವಶನ್ನು 2 marks ಕ್ವಶನ್ನು. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತಿದ್ದಾನೆ. ಹೌದಾ, ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಬರುತ್ತೆ. ಓಕೆ, ಇಲ್ಲಿ ಯಾವ ಮೆಥಡ್ ಕೇಳ್ತಿದ್ದಾನೆ, ಎಲಿಮಿನೇಷನ್ ಮೆಥಡ್ ಕೇಳಿದಾನೆ. ನೀವು ನೋಡಿ SA1 ಅಲ್ಲಿ ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ಏನು ಕೇಳಿದಾನಪ್ಪ ಅಂತಂದರೆ ಎಲಿಮಿನೇಷನ್ ಮೆಥಡಿಂದನೇ ಕೇಳಿದಾನೆ. ಹೌದಾ, ಅಂದರೆ ಕ್ವಶನ್ ಏನಾಗ್ಬೋದು ಎಲಿಮಿನೇಷನ್ ಮೆಥಡಿಂದನೇ ಅರೈಸ್ ಆಗ್ಬೋದು ಅಂತ. ನೋಡಿ 2x plus y is equals to 10, x minus y equals to 2. ಅಂದರೆ ಏನು ಮಾಡಿ ಇಲ್ಲಿ ಎಕ್ಸ್ ಮತ್ತು y ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ. ಆಲ್ಮೋಸ್ಟ್ ಇದೇ ಮೆಥಡಿಂದ ಬರ್ಬೋದು.
2x plus y equals to 10, x minus y equals to 2. ಓಕೆ, ಇವಾಗ ನೋಡಿ x ಮತ್ತು y ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಯಾವ ಥರ ಮಾಡ್ತೀರಿ? ಈ ಕ್ವಶನ್ ಕಂಡ ತಕ್ಷಣ ಏನು ಮಾಡ್ಬೇಕ್ರಿ? ಕ್ವಶನ್ ಹಾಕೋರಿ, ಗಿವನ್ ಅಂತ ಬರ್ಕೊಂಡು ಬರೀರಿ. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ಇದೊಂದು ಪ್ಲೇನ್ ಆ್ಯಂಡ್ ಇಲ್ಲಿ ನೋಡಿ, ಒಂದು ಪ್ಲಸ್ y ಇದೆ, ಒಂದು ಮೈನಸ್ y ಇದೆ. ಈಗ ಏನಾಗ್ತೈತ್ರಿ? ಇಲ್ಲಿ ನೋಡಿ, +1 -1 ಆನ್ಸರ್ ಏನಾಗ್ತೈತ್ರಿ? 0 ಆಗುತ್ತೆ. ಹೌದಾ? 1 1 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನು ಬರ್ತೈತ್ರಿ? ಆನ್ಸರ್ 0 ಬರ್ತೈತಿ. ಅದೇ ರೀತಿಯಾಗಿ ಇಲ್ಲಿ ಏನಾಗ್ತೈತಿ? ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಆಟೋಮೆಟಿಕಲಿ ಏನಾಗ್ತೈತಿ? ಕ್ಯಾನ್ಸಲ್ ಆಗ್ತೈತಿ. ಇವಾಗ ನೋಡಿ, +2x +x ಇದೆ. ಇಲ್ಲಿ 2 + 1 ಅಂದ್ರೆ ಏನು ಬರೀತಿದ್ರಿ? ಆನ್ಸರ್ 3 ಬರೀತಿದ್ರಿ. ಹೌದಾ? ಹಂಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಸೈನ್ ಇಲ್ಲ, ಬಟ್ ಸೈನ್ ಇಲ್ಲ ಅಂದ್ರೆ ಪಾಸಿಟಿವ್ ಇರುತ್ತಂತಾರ ಮೀನಿಂಗು. ಇಲ್ಲಿ ನೋಡಿ, 2 + 1 ಅಂದ್ರೆ 3 ಬರೀತಿದ್ರಿ. ಎಕ್ಸ್ಟ್ರಾ ಒಂದು ವೇರಿಯೇಬಲ್ ಬಂದಿದೆ, ಆ ವೇರಿಯೇಬಲ್ನ ಪಕ್ಕದಾಗ ಇಡಬೇಕು. 2x + x ಅಂದ್ರೆ ಏನಾಗ್ತದೆ? 3x ಆಗುತ್ತೆ. ಹಂಗೆ RHS ಬರ್ರಿ, ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಬರ್ರಿ, ಎರಡು ಪಾಸಿಟಿವ್ ಸೈನ್ ಅದಾವು. 10 + 2 12 ಆಗುತ್ತಾ ರೀ? 12 ಬರೀರಿ ಇಲ್ಲಿ. 10 + 2 12 ಆಗುತ್ತೆ. ಇಲ್ಲಿ 3x ಅಂತಂದ್ರೆ ಮೀನಿಂಗ್ ಏನ್ರಿ? ಎರಡರ ಮಧ್ಯೆ ಯಾವ ಸೈನ್ ಇರುತ್ತಂತ? ಮಲ್ಟಿಪ್ಲಿಕೇಶನ್ ಇರುತ್ತಂತ. ಎಸ್ಟರ್ಡೇ ಕ್ಲಾಸಲ್ಲಿ ಎಲ್ಲ ಹೇಳಿದೆ. ಏನಪ್ಪಾ ಅಂತಂದ್ರೆ ಇದು ಮಲ್ಟಿಪ್ಲಿಕೇಶನ್ ಏನಾದರೂ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡಿ ಬರ್ತಿದೆಯಪ್ಪ ಅಂದ್ರೆ, ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡಿ ಬರುತ್ತಂದ್ರೆ ಏನಾಗ್ತೈತಿ? ಡಿವೈಡ್ ಆಗ್ತೈತಿ. ಡಿವೈಡೆಡ್ ಬೈ ಆಗ್ತೈತಿ. ಡಿವೈಡೆಡ್ ಬೈ 3 ಆಗ್ತೈತಿ. ಈ ಮಲ್ಟಿಪ್ಲಿಕೇಶನ್ ಇದ್ದದ್ದು ಈ ಸೈಡ್ ಬಂದ್ರೆ ಡಿವೈಡೆಡ್ ಬೈ ಆಗ್ತೈತಿ. ಓಕೆ, ಕ್ಯಾನ್ಸಲ್ ಆಗ್ತಿದ್ದಾರೆ ಇಲ್ಲಿ. 3 ಟೇಬಲ್ 12 ಇದೆ. 3 1 ಜಾ 3 4 ಜಾ x = ಎಷ್ಟಾಯ್ತು? 4 ಆಯ್ತು. ಯಾವ್ದ್ರಾಗಾದ್ರೂ ಒಂದ್ರಾಗ ಹಾಕ್ರಿ ಇಲ್ಲಿ. ಎಲ್ಲಾದ್ರೂ ಒಂದು ಇಕ್ವೇಶನ್ದಾಗ ಹಾಕ್ರಿ ಇದನ್ನು. ಒಟ್ಟು x = 4 in above equation. ಯಾವ್ದಾದ್ರು ಒಂದ್ರದಾಗ ಹಾಕ್ರಿ, ನಿಮ್ಮ ಇಷ್ಟ. ನಿಮ್ಗೆ ಯಾವ ಥರ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಕೊಂಡು ಅಲ್ಲಿ ಹಾಕ್ಬೇಕು ಆರಾಮ್ಸೆ. ಡಿಫಿಕಲ್ಟ್ ಮಾಡ್ಕೋಬಾರ್ದ್ರಿ. ನಿಮಗೆ ಈಸಿಯಾಗಿ ಸಾಲ್ವ್ ಮಾಡಕ್ಕೆ ಬರ್ಬೇಕು. ಅಂಥದ್ರಾಗ ಏನು ಮಾಡಬೇಕು? ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅರ್ಥ ಆಯ್ತಾ? x = ಇಲ್ಲಿ ಮಾಡಿ, x - y = ಎಷ್ಟೈತಿ? 4 ಐತಿ. ಸಾರಿ 2 ಐತಿ. x ವ್ಯಾಲ್ಯೂ ಎಷ್ಟೈತ್ರಿ ನಮ್ಮದು? x ವ್ಯಾಲ್ಯೂ ಎಷ್ಟಿದೆ? x ವ್ಯಾಲ್ಯೂ ಎಷ್ಟು ಐತ್ರಿ? 4 ಐತಿ. -y = 2. ಇಲ್ಲಿ ನೋಡ್ರಿ, ಈ ಥರ ಏನಾದರೂ ವೇರಿಯೇಬಲ್ ನೆಗೆಟಿವ್ ಸೈನ್ ಬಂದಿದ್ರೆ ಏನು ಮಾಡ್ಬೇಕ್ರಿ? ಅದನ್ನ ಪಾಸಿಟಿವ್ ಆಗಿ ತೊಗೊಂಡೋಗ್ಬಿಡ್ಬೇಕು. 4 = 2 + y. ಓಕೆ, ಅಂದರೆ ಇದು ನೆಗೆಟಿವ್ ಸೈನ್ ಬಂದಿದೆ ಅಂತ ಹೇಳಕತ್ತೀನಿ. ಇಲ್ಲಿ ನಿಮ್ಗೆ ಇನ್ನೊಂದು ಮೆಥಡ್ ಗೊತ್ತಾಗ್ತಂದ್ರೆ ಸಾಲ್ವ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದನ್ನ ಏನು ಮಾಡ್ರಿ? ಈ ಸೈಡ್ ಬಂದಿದ್ದು ಏನಾಗ್ತೈತಿ? 4 - 2 = y. y ಎಷ್ಟಾಗ್ತೈತಿ? 4 - 2 ಅಂತಂದ್ರೆ 2 ಆಗುತ್ತೆ. 4 - 2 ಅಂತಂದ್ರೆ 2 ಆಗುತ್ತೆ. ಓಕೆ, ಇಲ್ಲಾಂದ್ರೆ ಇದನ್ನ ಇನ್ನೊಂದು ಮೆಥಡ್ ಹಿಂಗೆ ಮಾಡಿ. ಏನು ಮಾಡ್ತೀರಿ? 4 - y = 2 ಇದನ್ನು 4 ಈ ಸೈಡ್ ಐತಿಲ್ಲ, ಒಯ್ದು ಆರಾಮ್ಸೆ. y = 2 - 4 ಆಗುತ್ತೆ. ಓಕೆ, -y = 2 - 4 ಆಗುತ್ತೆ. ಎರಡು ಅಪೋಸಿಟ್ ಸೈನ್ ಇದ್ದಾಗ, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಅಪೋಸಿಟ್ ಸೈನ್ ಇದ್ದಾಗ ಸಬ್ಸ್ಟ್ರಾಕ್ಷನ್ ಎಡಿಷನ್ ಒಳಗಡೆ ಹೇಳಾಕತ್ತೀನಿ ನಾನು. ಎರಡು ಅಪೋಸಿಟ್ ಸೈನ್ ಇದ್ದಾಗ ಏನು ಮಾಡ್ಬೇಕ್ರಿ? ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಬಟ್ ಬಿಗ್ಗರ್ ನಂಬರ್ ಸೈನ್ ಏನೈತೆ ನೋಡ್ರಿ, ಅದನ್ನೇ ಇಡಬೇಕು. ಓಕೆ, 4 - 2 ಅಂತಂದ್ರೆ 2ನ 4 - 2 ಅಂತಂದ್ರೆ 2ನ. ಓಕೆ, ಬಿಗ್ಗರ್ ನಂಬರ್ ಸೈನ್ ಏನೈತ್ರಿ? ನೆಗೆಟಿವ್ ಐತಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನೆಗೆಟಿವ್ ಇದೆ. ಅವು ಏನಾಗ್ತಾವೆ? ಕ್ಯಾನ್ಸಲ್ ಆಗ್ತಾವ್ರಿ. ಕ್ಯಾನ್ಸಲ್ ಆಗಿ ಎಷ್ಟು ಬರ್ತೈತಿ? ಆನ್ಸರ್ 2 ಆಗ್ತೈತಿ. ಸೇಮ್ ಅಂತೇನ್ರಿ? ಎರಡು ಸೇಮ್ ಅದಾವು. ಅಂದರೆ ನೀವು ಯಾವ ಮೆಥಡಿಂದಾದರೂ ಮಾಡಿ, ಆನ್ಸರ್ ಏನು ಬರುತ್ತೆ? ಕರೆಕ್ಟೇ ಬರುತ್ತೆ. ಅಂದರೆ x ವ್ಯಾಲ್ಯೂ 4, y ವ್ಯಾಲ್ಯೂ ಎಷ್ಟು ಬಂತು ರೀ? 2 ಬಂತು. ಓಕೆ, ಇವಿಲ್ಲ ಅಂತಂದರೆ ಇದ್ರೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಆರಾಮ್ಸೆ ಮಾಡ್ಬೋದು. ಇಲ್ಲ ಮೇಡಮ್ ನಮ್ಗೆ ಗೊತ್ತಾಗುತ್ತೆ ಅಂತಂದರೆ ಆರಾಮ್ಸೆ ಮಾಡ್ಬೋದು, ಏನು ಕಷ್ಟ ಇಲ್ಲ. ಓಕೆ, ನೋಡಿ, ಇಲ್ಲ ಇದ್ರಾಗ ಹಾಕೊಂಡು ಮಾಡ್ತೀನಿ ಅಂತಂದರೆ ಮಾಡಿ ಆರಾಮ್ಸೆ. ಇಲ್ಲಿ ನೋಡಿ,
2x ಪ್ಲಸ್ y ಈಕ್ವಲ್ಸ್ ಟು 10. x ವ್ಯಾಲ್ಯೂ ಎಷ್ಟೈತ್ರಿ 4 ಐತಿ ಪ್ಲಸ್ y ಈಸ್ ಈಕ್ವಲ್ಸ್ ಟು 10. ಇದು ಎಷ್ಟಾಗುತ್ತೆ 2 4 8 ಈಸ್ ಈಕ್ವಲ್ಸ್ ಟು 10. 8 ಏನಾಗುತ್ತೆ ರೀ ಈಕ್ವಲ್ಸ್ ಟು ಸೈನ್ ಅಂದರೆ ಎಲ್ಲ ನಂಬರ್ಸ್ ಎಲ್ಲ ಒಂದೇ ಸೈಡ್ ಇರಬೇಕು. ವೇರಿಯಬಲ್ ಒಂದು ಕಡೆ ಇದ್ರೆ ನಂಬರ್ ಎಲ್ಲ ಒಂದು ಕಡೆ ಇರಬೇಕು. y ಈಸ್ ಈಕ್ವಲ್ಸ್ ಟು 10 ಮೈನಸ್ 8 10 ಮೈನಸ್ 8 y ಈಸ್ ಈಕ್ವಲ್ಸ್ ಟು ಎಷ್ಟಾಗ್ತದೆ ರೀ 2 ಆಗುತ್ತೆ. ನಿಮ್ಮ ಇಷ್ಟ ಯಾವ ಮೆಥಡಿಂಗ್ ಆದರೂ ಸಾಲ್ವ್ ಮಾಡಿ, ಬಟ್ ವ್ಯಾಲ್ಯೂ ಮಾತ್ರ ಏನು ಬರ್ತೈತೆ ರೀ ಸೇಮೇ ಬರುತ್ತೆ. ಓಕೆ y ಈಕ್ವಲ್ಸ್ ಟು 2 ಆಯ್ತು. ಇನ್ನೊಂದು ಪ್ರಾಬ್ಲಮ್ ನೋಡೋಣ ಈ ಥರ. ಇಲ್ಲಿ ನೋಡಿ ಇದನ್ನ ಯಾವ ಥರಪ್ಪ ಸೇಮ್ ಇದೆ. ಜಸ್ಟ್ ಏನು ಮಾಡಿದಾನಪ್ಪ ಅಂದರೆ ವ್ಯಾಲ್ಯೂಸ್ ಚೇಂಜ್ ಮಾಡಿದಾನೆ ಅಷ್ಟೇ, ಮತ್ತೇನು ಮಾಡಿಲ್ಲ. ಸೈನ್ ಮಾತ್ರ ಎಲ್ಲ ಸೇಮ್ ಇದೆ, ಡಿಕ್ಟು ಆಯಿತಾ. ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಇರೋದು ಎಲ್ಲ ಸೇಮ್ ಇದೆ, ಜಸ್ಟ್ ನಂಬರ್ ಚೇಂಜ್ ಮಾಡಿದಾನೆ. ಅಲ್ಲೇನೋ 10 2 ಇತ್ತು, ಇಲ್ಲಿ 14 and 4 ಕೊಟ್ಟಿದ್ದಾನೆ ಅಷ್ಟೇ. ಏನು ಮಾಡಿದ್ದಾರೆ ನೆಕ್ಸ್ಟ್ ಲೈನ್ ಹಾಕಿ ಎರಡು ಅಪೋಸಿಟ್ ಸೈಡ್ ಅದು ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ ಏನಾಗ್ತೈತಿ ಮತ್ತೆ ಸೇಮ್ 3x ಈಸ್ ಈಕ್ವಲ್ಸ್ ಟು 14 ಪ್ಲಸ್ 4 18 ಆಗುತ್ತಾ. 18 ಆಗುತ್ತಾ. 3 ಟೇಬಲಲ್ಲಿ ಏನೈತ್ರಿ 18 ಐತಿ. 18 ಬೈ 3 ಆಗುತ್ತಾ. 3 1 3 6 x ಈಕ್ವಲ್ಸ್ ಟು ಎಷ್ಟಾಯ್ತು ರೀ 6 ಆಯಿತು. ಇದನ್ನ ಹೋಗಿ ಎಲ್ಲರೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಒಟ್ಟು x ಈಕ್ವಲ್ಸ್ ಟು 6 ಇನ್ ಅವ ಈಕ್ವೇಷನ್ ಏನು ಮಾಡ್ತೀರಿ 2x ಪ್ಲಸ್ y ಈಸ್ ಈಕ್ವಲ್ಸ್ ಟು 14. ಓಕೆ x ವ್ಯಾಲ್ಯೂ ಎಷ್ಟೈತ್ರಿ 6 ಐತಿ. 2 ಇಂಟು 6 ಪ್ಲಸ್ y ಈಸ್ ಈಕ್ವಲ್ಸ್ ಟು 14. 2 6 12 ಪ್ಲಸ್ y ಈಸ್ ಈಕ್ವಲ್ಸ್ ಟು 14 ಆಗುತ್ತೆ. y ಇಲ್ಲೇ ಇಡ್ರಿ, ವೇರಿಯಬಲ್ ಒಂದೇ ಕಡೆ ಇಡಬೇಕು, ಬಟ್ ನಂಬರ್ಸ್ನೆಲ್ಲ ಏನು ಮಾಡ್ಬೇಕ್ರಿ ಒಂದು ಕಡೆ ತೊಗೊಂಡು ಹೋಗ್ಬೇಕು. 14 ಪ್ಲಸ್ ಏನಾದರೂ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡಾಕತ್ತೈತೆ ಅಂದ್ರೆ ಏನಾಗ್ತೈತಿ ಅದು ನೆಗೆಟಿವ್ ಆಗ್ತೈತೆ. ಅವಾಗ ನೆಗೆಟಿವ್ ಆಗ್ತೈತಿ. ಎಷ್ಟಾಗುತ್ತೆ ಈಗ 12 ಆಗುತ್ತೆ. y ವ್ಯಾಲ್ಯೂ ಇಲ್ಲಿ ಏನು ಬಂತ್ರಿ 2 ಬರುತ್ತೆ. ಓಕೆ ಈಜಿ ಕಾನ್ಸೆಪ್ಟ್. 2 ಮಾರ್ಕ್ಸ್ ಫಿಕ್ಸ್ ರೀ ಇದು. ನೆಕ್ಸ್ಟ್ ಅಲ್ಲಿ MCQ ಅಲ್ಲಿ ನೋಡಿದೇವಲ್ಲ ಫಿಕ್ಸ್ 3 ಮಾರ್ಕ್ಸ್. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂದ 3 ಮಾರ್ಕ್ಸ್ ಫಿಕ್ಸ್. ಇಲ್ಲಿ ನೋಡ್ರಿ ಇದ್ರ ಮೇಲೆ ಹಬ್ಬ ಅಂತಂದ್ರೆ 1 ಮಾರ್ಕ್ಸ್ ಕ್ವಶನ್. 1 ಮಾರ್ಕ್ಸ್ ಕ್ವಶನ್ ರೀ ಇದು. ಈ ಥರನೂ ಕ್ವಶನ್ ಕೇಳ್ಬೋದಿಲ್ಲ. ಅಲ್ಲಿ MCQ ಒಳಗಡೆ ಆ ಥರ ಕ್ವಶನ್ ಕೇಳಿದ್ರೆ ಮಾಡಲ್ QQ ಒಳಗಡೆ ಏನು ಮಾಡಿದಾನಪ್ಪ ಅಂತಂದ್ರೆ ಇದನ್ನ 1 ಮಾರ್ಕ್ಸ್ ಕೊಟ್ಟಿದ್ದಾನೆ ರೀ. ಇದು 1 ಮಾರ್ಕ್ಸ್ ಕೊಟ್ಟಿದ್ದಾನೆ. ಏನಪ್ಪ ಅಂದ್ರೆ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ x ಪ್ಲಸ್ y ಮೈನಸ್ 4 ಈಕ್ವಲ್ಸ್ ಟು 0, 2x ಪ್ಲಸ್ by ಮೈನಸ್ 3 ಈಕ್ವಲ್ಸ್ ಟು 0. ಓಕೆ ಇಲ್ಲಿ ಏನೋ ಕೊಟ್ಟ ನೋಡ್ರಿ, ಇದು ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇಲ್ಲೇ ನೋಡಿ. ಹ್ಯಾವ್ ನೋ ಸೊಲ್ಯೂಷನ್ ಅಂತ. ಹ್ಯಾವ್ ನೋ ಸೊಲ್ಯೂಷನ್ ಅಂತ ಇದು ಇಂಪಾರ್ಟೆಂಟ್. ಫೈಂಡ್ ದ ವ್ಯಾಲ್ಯೂ ಆಫ್ b ಅಂತ ಹೇಳಕತ್ತಾನೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ b ವ್ಯಾಲ್ಯೂನ ಫೈಂಡ್ ಔಟ್ ಮಾಡಂತ ಹೇಳಕತ್ತಾನೆ. ಇಲ್ಲಿ ಸ್ವಲ್ಪ ತಲೆ ಓಡಿಸ್ರಿ ಅಷ್ಟೇ. ಏನಪ್ಪ ಅಂತಂದ್ರೆ ಹ್ಯಾವ್ ನೋ ಸೊಲ್ಯೂಷನ್ ಅಂತ ಹೇಳಕತ್ತಾನೆ. ಹ್ಯಾವ್ ನೋ ಸೊಲ್ಯೂಷನ್ ಅಂತ ಹೇಳಕತ್ತಾನ. ವರ್ಗದಲ್ಲಿ ಗಿವನ್ ಏನೈತ್ರಿ ಅಲ್ಲಿ x ಪ್ಲಸ್ y ಮೈನಸ್ 4 ಈಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ 2x ಪ್ಲಸ್ by ಮೈನಸ್ 3 ಈಸ್ ಈಕ್ವಲ್ಸ್ ಟು 0. ಓಕೆ ಎರಡು ಈಕ್ವೇಷನ್ ಅದಾವ್ರಿ. ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ಕಂಪ್ಯಾರಿಸನ್ ಮಾಡ್ಬೇಕು. ಎಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇದ್ವಲ್ವಾ ಯಾವ ಥರ ರೀ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0. ನೆಕ್ಸ್ಟ್ a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ಸ್ ಟು 0 ಅಂತ. ಓಕೆ ಇಲ್ಲಿ ನೋಡ್ರಿ a1 ಅಂದ್ರೆ ಏನು ರೀ ಎಕ್ಸ್ ಇದು ಏನಿದು ಕೊಯಿಫಿಷಿಯಂಟು. ಇಲ್ಲಿ ಎಕ್ಸ್ ಪಕ್ಕದಾಗ ಏನೈತ್ರಿ ಏನೂ ಇಲ್ರಿ, ಬಟ್ 1 ಇರ್ತೈತ್ರಿ. ಅದು ಕೊಯಿಫಿಷಿಯಂಟ್ ಏನಾಗ್ತೈತ್ರಿ 1 ಆಗ್ತೈತಿ. b1 ಏನಾಗ್ತೈತ್ರಿ b1 ಈಕ್ವಲ್ಸ್ ಟು y ಪಕ್ಕದಾಗ ಏನೈತ್ರಿ ಏನೂ ಇಲ್ಲಲ್ರಿ 1 ಐತ್ರಿ. ಏನಪ್ಪ ಅಂದರೆ 1 ಆಗುತ್ತೆ. 1 c1 ಈಕ್ವಲ್ಸ್ ಟು ಎಷ್ಟಾಗ್ತೈತ್ರಿ ಮೈನಸ್ 4 ಆಗುತ್ತೆ ಈ ಈಕ್ವೇಷನ್ ಇದು. ನೆಕ್ಸ್ಟ್ ಹಂಗೆ ಏನ್ರಿ ಇಲ್ಲಿ a2 ಈಕ್ವಲ್ಸ್ ಟು 2, b2 ಈಕ್ವಲ್ಸ್ ಟು ಏನು ಬರ್ತೈತ್ರಿ ಇಲ್ಲಿ b ಬರುತ್ತೆ. ಕರೆಕ್ಟಾಗಿ ನೋಡ್ರಿ b ಬರುತ್ತೆ ಇಲ್ಲಿ. ನೆಕ್ಸ್ಟ್ c2 ಈಕ್ವಲ್ಸ್ ಟು ಮೈನಸ್ 3 ರೀ. ಓಕೆ ಇಷ್ಟು ಬರ್ಕೊಂಡ್ರ ಮುಗೀತ್ರಿ.
ನೆಕ್ಸ್ಟ್ ಏನು ಬರಿಬೇಕೀಗ? ಹ್ಯಾವ್ ನೋ ಸೊಲ್ಯೂಷನ್ ಅಂತ ಹೇಳಕತ್ತಾನ. ಹ್ಯಾವ್ ನೋ ಸೊಲ್ಯೂಷನ್ ಅಂತಂದ್ರೆ ಫಸ್ಟಿಗೇನು ಬಂದಿತ್ತಲ್ರಿ ಫುಲ್ಲು ಒಂದು ಟೇಬಲ್ದು ಫುಲ್ಲ ಏನಪ್ಪ ಅಂತಂದ್ರೆ ಫಾರ್ಮುಲಾ ಏನು ಬರ್ತೈತಿ? ಹ್ಯಾವ್ ನೋ ಸೊಲ್ಯೂಷನ್ ಅಂತ ಹೇಳಕತ್ತಾನ. ಏನು ಬರ್ತೈತಿ? A1 by A2 is equals to B1 by B2 is not equals to C1 by C2 ಅಂತ. ಓಕೆ, ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಲ್ಲಿ ಏನು ಮಾಡ್ತೀರಾ? A1 ಅಂದ್ರೆ ಎಷ್ಟೈತ್ರಿ? 1 ಐತ್ರಿ. B1 ಅಂದ್ರೆ ಎಷ್ಟೈತ್ರಿ? 2 ಐತಿ. ಈಸ್ ಈಕ್ವಲ್ಸ್ ಟು ಸಾರಿ A2 ಅಂದ್ರೆ ಎಷ್ಟೈತ್ರಿ? 2 ಐತಿ. B1 ಅಂದ್ರೆ ಎಷ್ಟೈತ್ರಿ? 1 ಐತಿ. B2 ಅಂದ್ರೆ ಎಷ್ಟೈತ್ರಿ? B ಐತಿ. ಇಸ್ ನಾಟ್ ಈಕ್ವಲ್ಸ್ ಟು C1 ಅಂದ್ರೆ -4 ಇದೆ. ನೆಕ್ಸ್ಟ್ C2 ಅಂತಂದ್ರೆ ಎಷ್ಟೈತ್ರಿ? -3 ಐತಿ. ಇಲ್ಲಿ ನೋಡ್ರಿ, ಇದ್ರ ಬಗ್ಗೆ ಒಟ್ಟ ತಲೆ ಕೆಡಿಸ್ಕೊಬೇಡ್ರಿ. ಇದು ನಾಟ್ ಈಕ್ವಲ್ ಐತಿಲ್ರಿ, ಏನೈತ್ರಿ ಇಲ್ಲಿ? ನಾಟ್ ಈಕ್ವಲ್ ಐತ್ರಿ. ಅದನ್ನ ಕೈ ಬಿಟ್ಬಿಡ್ರಿ. ಓಕೆ, ವ್ಯಾಲ್ಯೂ ಏನು ಫೈಂಡ್ ಔಟ್ ಮಾಡಕ್ಕೆ ಏನಲ್ಲಿ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಏನು ಇದು ನಾಟ್ ಈಕ್ವಲ್ ಐತೆ ಅಂತಂದ್ರೆ ಇಲ್ಲೇನು ಬರೋದಿಲ್ಲ. ನಾನು ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಪ್ಪ ಅಂದ್ರೆ ಯಾವ ಈಕ್ವಲ್ ಇದೆ ನೋಡ್ರಿ ಅವ್ನು ತೊಗೊಂಡು ಸಾಲ್ವ್ ಮಾಡ್ಬೇಕು. ಓಕೆ, ಇಲ್ಲಿ ನೋಡಿ 1/2 is equals to 1/b. 1/b. ಇವಾಗ ಏನು ಮಾಡ್ತೀರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಆ್ಯಕ್ಚುಲಿ ನಿಮ್ಗೆ ಏನಾರ ಹಂಗೆ ಗೊತ್ತಾಗಿಲ್ಲಪ್ಪ ಅಂದ್ರೆ ಹೇಳ್ಬೇಕು. 1 ಈಕ್ವಲ್ ಐತಂದ್ರೆ ಬಿಗೆ ಏನಾಗ್ತೈತ್ರಿ? ಇಲ್ಲಿ 2 ಈಕ್ವಲ್ ಆಗ್ತೈತ್ರಿ. ಓಕೆ, ಈಗ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 ಇಂಟು ಬಿ ಇದೇನಾಗ್ತೈತ್ರಿ? 1 ಇಂಟು 2 ಆಗುತ್ತೆ. 1 ಇಂಟು ಬಿ ಅಂದ್ರೆ ಬಿ ಆಗುತ್ತಾ? 1 ಇಂಟು 2 ಅದಾದ್ರೆ 2 ಆಗ್ತೈತ್ರಿ. ಬಿ ಕೋಸ್ಟ್ ಏನಾಯ್ತು ಇವಾಗ? ಆನ್ಸರ್ 2 ಆಯಿತು. ಬಿ ಕೋಸ್ಟ್ 2 ಐತಿ. ಇಷ್ಟ ರೀ, ಸಿಂಪಲ್ ಇದೆ. ಆಯ್ತಾ? ನಿಮ್ಗೆ ಏನಪ್ಪ ಅಂದರೆ ಅದು ಚಾರ್ಟ್ ಫಸ್ಟಿಗೆ ಇತ್ತಲ್ಲ, ಆ ಚಾರ್ಟ್ ಪರ್ಫೆಕ್ಟ್ ಇದ್ರೆ ಸಾಕು, ಆರಾಮ್ಸೆ ಮಾಡೋಣ. ಓಕೆನಾ? ಇಲ್ಲಿ ನೋಡಿ ಇನ್ನೊಂದು ಕ್ವಶನ್ ಇದರಲ್ಲಿ, ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ 2x plus by equals to 8. ನೆಕ್ಸ್ಟ್ 2 ಬ್ರಾಕೆಟ್ 2x plus b 3y is equals to 16 has infinite solution. Key point ಏನ್ರಿ ಇಲ್ಲಿ? has infinite solution. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಅಂತ ಹೇಳಕತ್ತಾರೆ. ಸೇಮ್ ಪ್ರೊಸೀಜರ್ ರೀ, ಸೇಮ್. ಏನು ಮಾಡಿದ್ರಿ ಇಲ್ಲಿ? ಅದು ಬರ್ಕೋರಿ. ಗಿವನ್ ಏನು ಬರೀತೀರಿ? 2x plus by is equals to 8. ನೆಕ್ಸ್ಟ್ 2 into 2x plus 3y is equals to 16. ಓಕೆ, ಇಲ್ಲಿ ನೋಡಿ ಅಂದರೆ ಸ್ವಲ್ಪ ಅಲ್ಲೇ ಕ್ವಶನ್ ಸ್ವಲ್ಪ ತಿರ್ಸ್ತಾನೆ, ಸ್ವಲ್ಪ ಹಂಗೆ ಮಾಡಿರ್ತಾನೆ. ಏನಪ್ಪ ಅಂದ್ರೆ ಇಲ್ಲಿ ನೋಡಿ 2 ಕೊಟ್ಟಾನೆ. 2 ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಕುತ್ಕೋಬೇಡ್ರಿ. ಇದೇನಾಗುತ್ತೆ? ಮಲ್ಟಿಪ್ಲಿಕೇಶನ್ ಐತಾನೆ ಈ ಸೈಡ್ ಬಂದ್ರೆ ಏನಾಗ್ತದ್ರಿ? ಡಿವೈಡೆಡ್ ಬೈ ಆಗ್ಬಿಡ್ತೈತ್ರಿ. 3y is equals to 16/2 ಅಂದ್ರೆ ಎಷ್ಟು ಆಗ್ತದ್ರಿ? 2x plus 3y is equals to 8 ಆಗ್ತೈತಿ. ಎರಡು ಇಕ್ವೇಶನ್ ಸಿಕ್ಕು. ಓಕೆ, ಇಲ್ಲಿ A1 ಅಂದ್ರೆ ಏನ್ರಿ? ಇದಕ್ಕೆ A1 ಕಂಪ್ಯಾರಿಸನ್ ಮಾಡಿ. A1 equals to 2, B1 equals to B, C1 equals to, ಇದು ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡಿ ಈಕ್ವಲ್ಸ್ ಟು ಸೈನ್ ದಾಟಿದೆ ಅದು. ಆ್ಯಕ್ಚುಲಿ ಈಕ್ವಲ್ಸ್ ಟು ಸೈನ್ ಆ ಸೈಡ್ ಇದೆ. ಓಕೆ, C1 ಎಲ್ಲಿತ್ರಿ ನಮ್ಮ ಇಕ್ವೇಶನ್ದಾಗ? A1x ಪ್ಲಸ್ B1y ಪ್ಲಸ್ C1 equals to 0 ಇತ್ತು. ಓಕೆ, ಬಟ್ 8 ಇಲ್ಲಿದೆ. ಈ ಸೈಡ್ ಬರೋದಕ್ಕಂದ್ರೆ ಏನಾಗ್ತೈತ್ರಿ? ಅದು -8 ಆಗ್ತೈತ್ರಿ. ನೆನಪಿರ್ಬೇಕು, ಇಂಪಾರ್ಟೆಂಟ್ ಇದು. ಇಲ್ಲಿ ಏನಾಗತ್ರಿ? A2 equals to 2, B2 equals to 3, C2 equals to -8. ಓಕೆ, ಗೊತ್ತಾಯ್ತಲ್ರಿ? ಯಾಕಂದ್ರೆ ಅದು ಈ ಸೈಡ್ ಬಂದ್ರೆ ಏನಾಗ್ತೈತ್ರಿ? ನೆಗೆಟಿವ್ ಆಗ್ತೈತಿ. ಓಕೆ, ಏನು ಹೇಳಕತ್ತಾನ? ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಹೇಳಕತ್ತಾನ್ರಿ. ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್ ಅಂತ. ಇನ್ಫೈನೈಟ್ ಸೊಲ್ಯೂಷನ್ ಕಂಡೀಷನ್ ಏನೈತ್ರಿ? A1/A2 is equals to B1/B2 is equals to C1/C2. A1 ವ್ಯಾಲ್ಯೂ ಎಷ್ಟೈತ್ರಿ? 2 ಐತಿ. A2 ಎಷ್ಟೈತ್ರಿ? 2 ಐತಿ. is equals to B1 ಎಷ್ಟೈತ್ರಿ? B ಐತಿ. B2 ಎಷ್ಟೈತ್ರಿ? 3 ಐತಿ. is equals to C1 ಎಷ್ಟೈತ್ರಿ? -8 ಐತಿ. ಇಲ್ಲಿ -8 ಐತಿ. ನಿಮ್ಮ ಇಷ್ಟ. ಇದನ್ನಾದ್ರೂ ತೊಗೊಂಡು ಮಾಡಿ, ಇವೆರಡಾದ್ರೂ ತೊಗೊಂಡು ಮಾಡ್ರಿ, ಇಲ್ಲ ಇವೆರಡಾದ್ರೂ ತೊಗೊಂಡು ಮಾಡ್ರಿ, ನಿಮ್ಮ ಇಷ್ಟ. ಓಕೆ, ಎರಡು ಮಾಡಿದ್ರೆ ಆನ್ಸರ್ ಸೇಮ್ ಬರ್ತೈತ್ರಿ. ಯಾವುದಾದ್ರೂ ಒಂದು ಮಾಡಿ. ಆಯ್ತಾ? ಎಕ್ಸಾಮಲ್ಲಿ ನೀವೇನು ಮಾಡಿ? ಒಂದೇ ಮಾಡಿರಿ. ಯಾವುದಾದ್ರೂ ನಾ ಎರಡೂ ಹೇಳ್ತೀನಿ, ಬಟ್ ನೀವು ಒಂದು ಮಾಡಿ. ಇಲ್ಲಿ ನೋಡಿ ಫಸ್ಟ್ ಇವನು ಎರಡು ತೊಗೊಂಡು
2/2. 2/2 is equals to b/3. 2 1 ಎಷ್ಟಾಗುತ್ತೆ 1 equals to b/3 ಅಂದರೆ 1/1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಇದು ಇಲ್ಲಿ ಬರ್ತೈತ್ರಿ, ಇದು ಇಲ್ಲಿ ಬರ್ತೈತ್ರಿ, ಏನಾಗ್ತೈತ್ರಿ 1 3 3 is equals to 1 into b ಅಂದ್ರೆ b ಆಗುತ್ತೆ. b ವ್ಯಾಲ್ಯೂ ಎಷ್ಟು ಬಂದ್ರಿ ಈಗ 3 ಬಂತು. ಇಲ್ಲ ರೀ ಮೇಡಮ್ ನಾವು ಇದನ್ನ ತೊಗೊಂಡು ಮಾಡ್ತೀವಿ ಅಂದ್ರೆ ಸರಿ ಬನ್ನಿ. b/3 equals to -8 divided by -8. ಮೈನಸ್ ಮೈನಸ್ ಏನಾಗುತ್ತೆ ರೀ ಕ್ಯಾನ್ಸಲ್ ಆಗುತ್ತೆ. 8 8 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಾಗುತ್ತೆ b/3 is equals to 8/8 ಆಗುತ್ತೆ. ಕ್ಯಾನ್ಸಲ್ ಆಗಿ ಎಷ್ಟು ಉಳಿತೈತಿ 1/1 ಆಗುತ್ತೆ. ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 1 into b ಅಂದ್ರೆ ಎಷ್ಟು ಆಗ್ತೈತಿ ರೀ b ಆಗುತ್ತೆ. 1 into 3 ಅಂದ್ರೆ ಎಷ್ಟು ಆಗುತ್ತೆ ರೀ 3 ಆಗುತ್ತೆ. 6 ಒಂದ ಮಾಡ್ರಿ. ಯಾವ್ದಾದ್ರು ಒಂದು ಮಾಡ್ರಿ ನೀವು. ಒಂದು ಮಾಡಿ. ಓಕೆ, ಈ ಥರ ಏನಪ್ಪ ಅಂದರೆ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಓಕೆ, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಯೂಸ್ಫುಲ್ ಇದೆ. ಸ್ವಲ್ಪ ಏನು ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು. ನಾಳೆ ಕ್ಲಾಸ್ ಕಂಟಿನ್ಯೂ ಆಗುತ್ತೆ.